ಫ್ಯಾಫ್ ಡುಪ್ಲೆಸಿ ಅವರು ಮತ್ತೆ ಸ್ಟ್ರೈಕಲ್ಲಿದ್ದಾರೆ. ಮುಂದೆ ಹೊಡೆಯೋಕ್ಕಾಗಲ್ಲ, ಬಟ್ ಫೀಲ್ಡರ್ ಇದ್ದಾರೆ ಅಲ್ಲಿ. ಓಕೆ, ಸಿಂಗಲ್ ರನ್ ಬರ್ಬೋದು, ಬಟ್ ನಾಟ್ ಔಟ್. ವೇಟ್, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ನೋ ಶಿಟ್. ಫ್ಯಾಫ್ ಡುಪ್ಲೆಸಿ ಅವರು ಔಟ್ ಆಗಿದ್ದಾರೆ. ಓ ಮ್ಯಾನ್, ಪವರ್ ಪ್ಲೇಲಿ 2 ವಿಕೆಟ್ ಕಳ್ಕೊಂಡಿದೆ RCB. ಪ್ರೆಷರ್. ಫ್ಯಾಫ್ ಕೂಡ ಔಟ್ ಆಗಿದ್ದಾರೆ. ಓ ಮೈ ಗಾಡ್, ಶಿಟ್. ಇಟ್ಸ್ ಸಾರಿ, ಫ್ಯಾಫ್ ಅಲ್ಲ, ವಿರಾಟ್ ಕೊಹ್ಲಿ. ಓ ಮೈ ಗಾಡ್. ವಿರಾಟ್ ಕೊಹ್ಲಿ ಅವರು ಡಕ್ಕಲ್ಲಿ ಹೋಗಿದ್ದಾರೆ ವಿದೌಟ್ ಫೇಸಿಂಗ್ ಅ ಬಾಲ್. ಐ ಆಮ್ ವೆರಿ ಸಾರಿ ಕ್ಯಾಪ್ಟನ್. ಸೊ ಇಶಾನ್ ಕಿಶನ್ ಅವ್ರನ್ನ ಕರೆಸೋಣ. ಸೊ ದೇ ನೀಡ್ ಅ ಪಾರ್ಟ್ನರ್ಶಿಪ್ ಇಯರ್. ಪಾರ್ಟ್ನರ್ಶಿಪ್ ಬೇಕೇ ಬೇಕು, ದೊಡ್ಡ ಪಾರ್ಟ್ನರ್ಶಿಪ್. ಫ್ಯಾಫ್ ಡುಪ್ಲೆಸಿ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತೆ ಆ ಬಾಲ್ ಹಾಕೋ ಪ್ರಯತ್ನ, ನೋಡೋಣ ಏನಾಗುತ್ತೆ ಅಂತ. ಶಿಟ್. ನೋ ಕಗಿಸೋ ರಬೋಡ ಸ್ಟ್ರೈಕ್ಸ್. ಫ್ಯಾಫ್ ಡುಪ್ಲೆಸಿ ಅವರು ಕ್ವಿಕ್ ಫೈರ್ ಮಾಡಿ ಔಟ್ ಆಗ್ತಿದ್ದಾರೆ. 3 ವಿಕೆಟ್ಸ್ ಹೋಗಿದೆ. 33 for 3. ವುಡ್ ಯು ಬಿಲೀವ್ ಇಟ್? ಈಗ ABD ವಿಲಿಯರ್ಸ್ ಅವ್ರು ಬಂದಿದ್ದಾರೆ. ಪ್ರೆಷರ್. ಡೆಲ್ಲಿ ಪ್ರೆಷರ್ನ ಹಾಕಿದ್ದಾರೆ RCB ಮೇಲೆ. ಮತ್ತೆ ಅದೇ ಬಾಲ್ ಐ ಥಿಂಕ್ ಬಿಡೋದು ಒಳ್ಳೆಯದು. ಯಾಕಂದರೆ ನಮಗೆ ವಿಕೆಟ್ಸ್ನ ಕಳ್ಕೊಳ್ಳೋಕ್ಕೆ. ಶಿಟ್, ಮತ್ತೆ ಪ್ರೆಷರಲ್ಲಿದೆ. ರಿಪ್ಲೇಸ್ಮೆಂಟ್ ಮತ್ತೊಂದು ಬರ್ಬೋದಾ? ಬೇಡ. ಪ್ರೆಷರ್ RCB ಮೇಲೆ. ಈಗ ಫಸ್ಟ್ ಬೌನ್ಸ್ ಬಂತು. ಸ್ಟಾರ್ ಪ್ಲೇಯರ್ ಫ್ಯಾಫ್ ಅವ್ರು ಇರಬೇಕಿತ್ತು. ನೋ ವಾಟ್ಸ್ ಹ್ಯಾಪ್ನಿಂಗ್ ಮ್ಯಾನ್. ಅದ್ಭುತವಾದ ಹೊಡೆತ. 4 runs. ABD ವಿಲಿಯರ್ಸ್ ಮಿಸ್ಟರ್ 360. ಸೊ ಇಲ್ಲಿಗ ಕಾಮಾಗಿ ಆಡಬೇಕಾಗ್ತದೆ. ಓಕೆ. ಏನು ಮಾಡ್ತಿದ್ದಾರೆ ಇವರು? ವೈಡ್ ಹೋಗೋ ಚಾನ್ಸಸ್ ಇದೆ. ಆ್ಯಂಡ್ ಇಟ್ಸ್ ಅ ವೈಡ್. ABD ವಿಲಿಯರ್ಸ್ ಆನ್ ಸ್ಟ್ರೈಕ್. ಅದ್ಭುತವಾದ ಶಾಟ್. 4 runs. 3 ಓವರ್ಸಿಗೆ 46. ಆದರೆ ನಮ್ಮ ಹತ್ರ ಫೈರ್ ಪವರ್ ಮಾಡ್ಬೋದು, ಬಟ್ ವಿಕೆಟ್ ಕಳ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ವಾಟ್ ಈಸ್ ದಿಸ್? ಏರೋಪ್ಲೇನ್ ಮೋಡಲ್ ಆ್ಯಡ್ ಬರ್ತಿದೆ. ವಾಟ್ ಈಸ್? ಇಶಾನ್ ಕಿಶನ್ ಅವ್ರು ಬಂದಿದ್ದಾರೆ. ಸೊ ಐ ಆಮ್ ಸಾರಿ, KKR ಜೊತೆ ಇಶಾನ್ ಮತ್ತು ಇವರು ಯಾರು ಫ್ಯಾಫ್ ಡುಪ್ಲೆಸಿ ಅವ್ರು ನಿಂತಾಡಿ. ಶುಭ್ಮನ್ ಗಿಲ್ ಅವರಲ್ಲ. ಚೂರು ಮಿಸ್ಟೇಕ್ ಆಗಿದೆ ಅಲ್ಲಿ. ಓಕೆ, ಸಾರಿ. So 2 run. Yes. Pressure. Okay. ಕನೆಕ್ಟ್ ಆಗ್ತಿಲ್ಲ ಬ್ಯಾಟಿಗೆ. ದಿಸ್ ಇಸ್ ಫೈನಲ್. ಇಲ್ಲಾದರೂ ನಾನು ನಮ್ಮ RCBಗೆ ಕಪ್ ಗೆಲ್ಲುವ ಪ್ರಯತ್ನ ಮಾಡ್ತೀನಿ. 50 runs ಆಗಿದೆ. ಆ್ಯಂಡ್ ವಿ ಕ್ಯಾನ್ ಸಿ ಅ ಬೌಂಡ್ರಿ.
ಕಿಶನ್ ಅವರು ಒಂದು 4 ಹಾಕಿದ್ದಾರೆ. ಫೀಲ್ಡರ್ ಇದ್ದಾರಾ? ಎಸ್, ಡಬಲ್ ರನ್ ಬರ್ಬೋದು. ಎಸ್, ಗೈಸ್ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಕನ್ನಡದಲ್ಲಿ ಯಾರು ಕ್ರಿಕೆಟ್ ಗೇಮ್ ಸ್ಟ್ರೀಮಿಂಗ್ ಕಾಣೋದಿಲ್ಲ, ಯಾರು ಮಾಡೋ ಥರ ಕಾಣೋದಿಲ್ಲ. ಸೊ ನಾವೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ, ಪ್ಲೀಸ್ ನಮಗೊಂದು ಸಪೋರ್ಟ್ ಮಾಡಿ. ಬೇರೆ ನೀವು ಪಬ್ಜಿ, ಫ್ರೀ ಫೈರ್, ಕಾಲ್ ಆಫ್ ಡ್ಯೂಟಿ ಅಂಥದ್ದೆಲ್ಲ ಕನ್ನಡ ಗೇಮರ್ಸ್ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಕನ್ನಡದಲ್ಲಿ. ಬೇರೆ ಲ್ಯಾಂಗ್ವೇಜಲ್ಲಿದೆ, ಹಿಂದಿ, ಇಂಗ್ಲೀಷಲ್ಲೆಲ್ಲ. ಕನ್ನಡದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಸಪೋರ್ಟ್ ಮಾಡಿ, ನಮಗೆ ಬೇರೆ ಏನು ಕೇಳ್ತಿಲ್ಲ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋ 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 ಶಿಟ್, ಯಾಕೋ 4 ವಿಕೆಟ್ಸ್ ಆಲ್ರೆಡಿ ಹೋಗಿದೆ. ಪ್ರೆಷರ್. ಶಕೀಬ್ ಅಲ್ ಹಸನ್ ಅವ್ರು ಬಂದಿದ್ದಾರೆ. ನೋ ಮ್ಯಾನ್, ಎಸ್, ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ನಿಂತಾಡ್ಬೇಕಷ್ಟೇ, ಇಲ್ಲಿದ್ರೆ ಮ್ಯಾಚ್ ಹೋಯ್ತು ನಮ್ಮ ಕಡೆಯಿಂದ. ಕಿಶನ್ ಸ್ಟ್ರೈಕಲ್ಲಿದ್ದಾರೆ. ಎಸ್, ದ್ಯಾಟ್ ಗಾನ್ ಫಾರ್ 6. ಎರಡು ರನ್ ಆರಾಮಾಗಿ ಬರ್ಬೋದು. ಸೊ 110 runs ಫ್ರಮ್ 92 ಬಾಲ್ಸ್ ಕಷ್ಟ ಏನಲ್ಲ ಗೈಸ್. ಬಟ್ ನಮ್ಮ ಇದು ವಿಕೆಟ್ಸ್ ಅದು ಮ್ಯಾನೇಜ್ ಮಾಡಬೇಕು. ನಾವು ಹೋಗೋದಾಗೆ ನೋಡ್ಕೊಳ್ಬೇಕು, ಕೂಲ್ಗೆ ಮಾಡಬೇಕು. ಆಲ್ರೆಡಿ 4 ವಿಕೆಟ್ ಹೋಗಿದೆ, ಅದು ಕೂಡ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್, ಶುಭ್ಮನ್ ಗಿಲ್ ಹಾಗೆ AB ಡಿ ವಿಲಿಯರ್ಸ್. ಗೇಮ್ ಚೇಂಜರ್ಸ್ ವಿಕೆಟ್ ಹೋಗಿದೆ. ಇಶಾನ್ ಕಿಶನ್ ಹಾಗೂ ಶಕೀಬ್ ಅಲ್ ಹಸನ್ ಅವರು. ಓಕೆ, ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ದಿ ನೀಡ್ ಅ ಪಾರ್ಟ್ನರ್ಶಿಪ್ ಹಿಯರ್. ಡಬಲ್ಸಲ್ಲೇ ಒಂದು ಮ್ಯಾನೇಜ್ ಮಾಡಬೇಕು. ಎಲ್ಲ ಬಾಲ್ ಆಫ್ ಮಾಡೋಕ್ಕೆ ಈ ಬಾಲ್ ಏನಾಗುತ್ತೆ ನೋಡೋಣ. ನೋ ಕನೆಕ್ಟ್ ಆಗ್ತಿಲ್ಲ ಇಲ್ಲಿ. ಆದರೂ ಪವರ್ ಪ್ಲೇಗೆ ಒಂದು ಒಳ್ಳೆ ಧಮಾಕೆದಾರ್ ಸ್ಕೋರ್ನ ನಾವು ತಂದಿಟ್ಟಿದ್ದೀವಿ. ಓಕೆ ನೌ ಐ ಹ್ಯಾವ್ ಅ ಚಾನ್ಸ್. ಜಸ್ಟ್ ಮಿಸ್. ಜಸ್ಟ್ ಮಿಸ್. ಕೀಪರ್ ಕೈಯಿಂದ ಇಲ್ದಿದ್ರೆ ಅನಾಹುತ ಆಗ್ತಿತ್ತು. ಶಕೀಬ್ ಅಲ್ ಹಸನ್ ಅವರು ಸ್ಟ್ರೈಕಲ್ಲಿದ್ದಾರೆ. ಬಾಂಗ್ಲಾ ಕ್ಯಾಪ್ಟನ್. ಬಾಂಗ್ಲಾದ ಫಾರ್ಮರ್ ಕ್ಯಾಪ್ಟನ್. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇರಲಿ, ಲೀವ್ ಮಾಡೋದು ಒಳ್ಳೆಯದು. ಲೀವ್ ಮಾಡಿದ್ರು ವಾರ್ನಿಂಗ್ ಸಿಗ್ತಿಲ್ಲ. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಅಷ್ಟು ಬೌನ್ಸರ್ ಆಗ್ತಿದ್ದಾರೆ. ಅಂಪೈರ್ ಏನೂ ಸಿಗ್ನಲ್ ಕೊಡ್ತಿಲ್ಲ.
ನೋ ಮ್ಯಾನ್, ಶಿಟ್. ಇಲ್ಲೊಂದು ಮತ್ತೊಂದು ವಿಕೆಟ್ ಹೋಯಿತು ಶಕೀಬ್ ಅಲ್ ಹಸನ್ ಅವ್ರದ್ದು. ಇದು ವೈಡ್. ಕಾಲಿನ್ ಮುನ್ರೋ. ಓಕೆ, ನಿಯರ್ಲಿ 100 ರನ್ಸ್ ಬೇಕೀಗ. ಪ್ರೆಷರ್ ಇದೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು. ನೋ, ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಶಿಟ್. ಇಲ್ಲ ಇಲ್ಲ ಇಲ್ಲ, ಓಕೆ ಓಕೆ ಓಕೆ, ಲಕ್ ಅಂತ ಇದು ಹೇಳಬೇಕು. ಅವ್ನು ಮತ್ತೊಂದು ರನ್ಔಟ್ ಇಲ್ಲಿ. ಶಿಟ್. ಇಶಾನ್ ಕಿಶನ್ ಅವರು ಮತ್ತೆ ವಿಜಯ್ ಶಂಕರ್, ಇಶಾನ್ ಕಿಶನ್ ಅವರ? ಇಶಾನ್ ಕಿಶನ್ ಅವರು. ಓಕೆ, ಸೊ ಗೈಸ್, ಐ ಆಮ್ ಸಾರಿ. ವಿನ್ ಮಾಡ್ಸೋಕ್ಕಾಗುತ್ತಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಜೋಫ್ರಾ ಆರ್ಚರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಬಂದು 4 ಹಾಕಿದ್ದಾರೆ ಜೋಫ್ರಾ ಆರ್ಚರ್ ಅವರು. ಜೋಫ್ರಾ ಆರ್ಚರ್ ಕೂಡ ಬ್ಯಾಟಿಂಗ್ ಉಂಟು. ಸ್ವಲ್ಪ ಮೈಂಡ್ ಗೇಮ್ ಮಾಡಬೇಕಾಗುತ್ತೆ ಈಗ. ಫೀಲ್ಡರ್ ಇದರಲ್ಲಿ ಈಗ ಏನು ಹೋಪ್ಸ್ ಇದ್ದರೂ ವಿಜಯ್ ಶಂಕರ್ ಮೇಲಿದೆ ಅಷ್ಟೇ. ಜೋಫ್ರಾ ಆರ್ಚರ್ ಕೂಡ ಬ್ಯಾಟಿಂಗ್ ಮಾಡ್ಬೋದು. ಒಂದು ವಿಕೆಟ್ ಹೋದರೂ ನಮ್ಮ 90% ನಮ್ಮ ಮ್ಯಾಚ್ ಹೋದಾಗೆ ಅಷ್ಟೇ. ಸಿಂಗಲ್ಸಲ್ಲಿ ನಾವೀಗ ಮ್ಯಾಚ್ನ ಮುನ್ನಡೆಸಬೇಕು. 92 ಆಫ್ 79. ಕಷ್ಟ ಏನಿಲ್ಲ, ಬಟ್ ನಮ್ಮ ಹತ್ರ ಬ್ಯಾಟ್ಸ್ಮನ್ ಇಲ್ಲ. ಅರ್ಲಿ ವಿಕೆಟ್ಸ್ ಹೋಗಿಬಿಟ್ಟಿದೆ. ಶಿಟ್. ರಿಕ್ವೈರ್ಡ್ ರನ್ ರೇಟ್ 7. ಶಂಕರ್ ಅವರು ಸ್ಟ್ರೈಕಲ್ಲಿದ್ದಾರೆ. ನೋ ನೋ, ಓಕೆ ಓಕೆ, ಸೇಫಲ್ಲಿದ್ದಾರೆ. ಒಳ್ಳೆ ಸ್ಲೈಸ್ ಮಾಡಿದ್ರೆ ಹೋಗ್ತಿತ್ತು, ಆದರೆ ಮಿಸ್ ಟೈಮ್ ಆಯ್ತಿಲ್ಲ. ಜಯಶಂಕರ್ ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಹೋಗ್ಬೋದಾ? ಸಿಂಗಲ್ ರನ್ ಸಾಕು. No, I think gone. Shit, man. ದೀಪಕ್ ಚಹರ್ ಸ್ವಲ್ಪ ಬ್ಯಾಟಿಂಗ್ ಇದೆ. Gone for 4. ಎರಡು ರನ್ ಅಂತ ಸಿಗುತ್ತೆ. ಆಲ್ಮೋಸ್ಟ್ ಅರ್ಧ ಸ್ಟೇಜ್ ಆಫ್ ದ ಮ್ಯಾಚಲ್ಲಿ ಬಂದಿದ್ದೀವಿ. 8 overs, ಸರಿಯಾ?
ಬೇಡ, ರಿಸ್ಕ್ ತಗೊಳ್ಳೋದು ಯಾಕೆ. ನೋ ಮ್ಯಾಶ್. ಸಾರಿ ಗೈಸ್, ಆರ್ ಸಿ ಬಿನ ಕಪ್ ಗೆಲ್ಸೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಡೆಲ್ಲಿ, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಪರ್ಫಾರ್ಮೆನ್ಸ್ ಫ್ರಮ್ ದೆಮ್. ಬಟ್ ಇನ್ನೂ ಹೋಪ್ಸ್ ಇದೆ, 0.5% ಹೋಪ್ಸ್ ಇದೆ. ಸಿಂಗಲ್ ಡಬಲ್ಸಲ್ಲಿ ಮ್ಯಾಚ್ ನೋಡಬೇಕು. 1 ವಿಕೆಟ್ ಹೋದರೂ ಅಷ್ಟೇ ಗಾನ್ ಕೇಸ್. ಇಂಥ ಬಾಲ್ ಏನು ಮಾಡಬೇಕು ನೀವೇ ಹೇಳಿ. ಅವ್ರು ಬೇಕಂತಲೇ ಹಾಕೋದು. ದೀಪಕ್ ಚಹರ್ ಹಾಗೂ ಉಮೇಶ್ ಯಾದವ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದೇ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಸೊ ಇವ್ರು ಲೀಗ್ ಮ್ಯಾಚಲ್ಲಿ ಒಂಥರ, ಫೈನಲ್ಸಿಗೆ ಒಂಥರ ಆಡ್ತಾರೆ ಇವರು ಕಂಪ್ಯೂಟರ್ನವರು. ಐ ಮೀನ್ RC20 ಅಪೋಸಿಟ್ ಟೀಮ್. ಲೀಗ್ ಮ್ಯಾಚಲ್ಲಿ ಏನು ಕಾಣಲಿಲ್ಲ ಈ ಥರ ಪರ್ಫಾರ್ಮೆನ್ಸ್. ಒನ್ ಸೈಡಾಗಿ ವಿನ್ ಆಗ್ತಿದೆ. ಬಟ್ ಈವನ್ ಕ್ವಾಲಿಫೈರ್ 1ನಲ್ಲಿ ಕೂಡ ಏನು ಈ ಥರ ಪರ್ಫಾರ್ಮೆನ್ಸ್ ಕಾಣಲಿಲ್ಲ. ಆದರೆ ಫೈನಲ್ಸಲ್ಲಿ ರುಬ್ತಿದ್ದಾರೆ ಹಂಗೆ. ಸಿಕ್ಸ್ ರನ್ ರೇಟ್ ಅಷ್ಟೇ, ಸಿಂಗಲ್ ತಗೊಂಡ್ರು ಆಗುತ್ತೆ ಕೆಲಸ. ಟೂ ಮುಂದೆ ಬಂದು ಹೊಡಿಬೋದಾ? ಬೇಡ. ಬೇಗ ಎಸ್. ಸೊ ಈ ಥರ ಆಗ್ತಿದ್ರೆ ಗ್ಯಾರಂಟಿ ಥ್ರಿಲ್ಲಿಂಗ್ ಫೈನಲ್ ಓವರ್ ಇದು ಆಗೋದು. ಸೂಪರ್ ಓವರ್ ಆಪ್ಷನ್ ಇಲ್ಲ ಅನ್ಸುತ್ತೆ ಇದರಲ್ಲಿ. ಬೇಡ. ಸೊ ನೀವು ನೋಡಿರ್ಬೋದು, ಯಾವುದು ಚಹಲ್ ಮತ್ತು ಉಮೇಶ್ ಯಾದವ್ ಅವರು ಯಾವುದೋ ಒಂದು ಮ್ಯಾಚಲ್ಲಿ ಹೀಗೆ ಸ್ಟ್ರೀಮ್ ಮಾಡ್ತಿರುವಾಗ ಅವರು ಇಬ್ಬರೇ ನಿಂತು, ಬೌಲರ್ಸೇ ನಿಂತು ಏನು ಮ್ಯಾಚ್ ಫಿನಿಷ್ ಮಾಡಿದ್ದಾರೆ. ಸೊ ಈಗ ಅದು ಚಾನ್ಸ್ ಇದೆ. ರಿಸ್ಕಿ ಶಾಟ್ ಬೇಡ, ಸಿಂಗಲ್ಸ್ ಡಬಲ್ಸಲ್ಲೇ ಕಾಲ ಕಳಿಬೇಕಾಗುತ್ತೆ. ಮತ್ತೊಂದು ಡಬಲ್ಸ್, 67 ಆಫ್ 60. ನೋಡೋಣ ಏನಾಗುತ್ತೆ ಅಂತ. ಬಿಟ್ಟೋಗ್ಬಿಡಿ ಗೈಸ್, ಕೊನೆ ತನಕ ನೋಡ್ತಾನೆ ಇರಿ. ಬೌನ್ಸ್ ಹಾಕೋ ಪ್ರಯತ್ನ. ನೋ. ಯುನಿಕ್ ಶಾರ್ಟ್ಸ್ ಅಂತ ಕೂಡ ಟ್ರೈ ಮಾಡೋಣ. ಏನು ಬರೀ ಲಾಫ್ಟ್ ಒತ್ತಿ ಇದೇ ಶಾರ್ಟ್, ಬರೀ ಲಾಫ್ಟ್ ಒತ್ತಿ ಬೇಜಾರಾಗಿದೆ. ಯುನಿಕ್ ಶಾರ್ಟ್ಸ್ ಅಂತ ಕೂಡ ಟ್ರೈ ಮಾಡೋಣ. ಫಾಸ್ಟ್ ಬಾಲ್. ಕಾರ್ತಿಕ್ ತ್ಯಾಗಿ ಅವರು 3 ಡಾಟ್ ಮಾಡಿದ್ದಾರೆ.
ಬಟನ್ ಯಾಕೆ ಓಕೆ ನೋ ಮ್ಯಾನ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್. ಚಹರ್ ಅವರು ಕನೆಕ್ಟ್ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ ಬಾಲ್ನ. ಈಗಾದರೂ ಕನೆಕ್ಟ್ ಮಾಡ್ತಾರ ನೋಡೋಣ. ಟೂ ರನ್ ಎಸ್. ಮತ್ತೊಂದು ಫಾಸ್ಟ್ ಬಾಲ್ ಹಾಕೋ ಪ್ರಯತ್ನ, ಬೌಂಡ್ರಿ. ಈ ಸರಿ ಕನೆಕ್ಟ್ ಮಾಡಿದ್ದಾರೆ ದೀಪಕ್ ಚಹರ್ ಅವರು. ಸೊ ದೀಪಕ್ ಚಹರ್ ಕೂಡ ಆಲ್ರೌಂಡರ್ ಸೆಕ್ಷನ್. ಅವ್ರಿಗೆ ಕೂಡ ಸ್ವಲ್ಪ ಬ್ಯಾಟಿಂಗ್ ಇಂಥ ಸಿಚುವೇಷನಲ್ಲಿ ಅವರು ಸಂಭಾಳಿಸಬೇಕು ಬ್ಯಾಟಿಂಗ್ನ. ಕಾಲಿನ್ ಮುನ್ರೋ 61 of 54. ಹಾಗೆ ಬಾಲ್ಸ್ ಕೌಂಟ್ಗಿಂತ ರನ್ಸ್ ಕೌಂಟ್ ಕಮ್ಮಿ ಆದರೆ ನಾವು ಸಿಂಗಲ್ಸ್ ತೆಗೆದು ಮ್ಯಾನೇಜ್ ಮಾಡ್ಬೋದು. ಅಲ್ಲಿ ತನಕ ವಾಟ್ಸ್ ಹ್ಯಾಪ್ನಿಂಗ್ ಮ್ಯಾನ್. ಓಕೆ ನಾಟ್ ರೆಡಿ ಇರಲಿ. ಬಾಲ್ಸ್ ಕೌಂಟ್ಗಿಂತ ರನ್ಸ್ ಕೌಂಟ್ ಕಮ್ಮಿ ಹೋದರೆ ನಾವು ಸಿಂಗಲ್ಸ್ ತೆಗೆದು ಮ್ಯಾನೇಜ್ ಮಾಡ್ಬೋದು. ಉಮೇಶ್ ಯಾದವ್ ಅವರು ಸ್ಟ್ರೈಕಲ್ಲಿದ್ದಾರೆ. ಅವ್ರು ಕೂಡ ಬ್ಯಾಟಿಂಗ್ ಬರುತ್ತೆ. ಶಿಟ್, ನೋ. ಯುಜಿ ಚಹಲ್. ಎರಡು ಹೋಗೋ ಚಾನ್ಸ್ ಇತ್ತಾ? ಎಸ್, ಕರೆಕ್ಟ್. ಎಕ್ಸ್ಟ್ರಾ ಸಲ ರನ್ ಕೊಡಲಿ. ಓಕೆ, ಫಸ್ಟ್ ಬೌನ್ಸ್ ಬರಬೇಕು. ಇಲ್ಲಿದ್ರೆ ಎಷ್ಟು ಇಡೀ 6 ಬಾಲಿಗೆ ಬೇಕಿದ್ರೆ 6 ಬಾಲ್ ಹಾಕ್ತಾರೆ ಬೌನ್ಸರು. ಅದು ಹೊಡಿಯೋಕ್ಕಾಗುತ್ತೆ ಇಲ್ಲ, ಎಲ್ಲ ಕಾಟ್ ಅಥವಾ ಇನ್ನೇನೋ ಆಗಿಬಿಡುತ್ತೆ. ಅದ್ಭುತವಾದ ಟೈಮಿಂಗ್. 2 ರನ್ ಬರ್ತಾರಾ? ದೀಪಕ್ ಚಹರ್ ಆನ್ ಸ್ಟ್ರೈಕ್. ಶ್ರೇಯಸ್ ಅಯ್ಯರ್ ಅವ್ರ ಬ್ಯಾಟಿಂಗಾ? ವಾಟ್, ಸೀರಿಯಸ್ಲಿ? ಐ ಮೀನ್ ಬೌಲಿಂಗ್. ಬೇಡ ಒಂದು ಸಾಕು. of 45. धीरे वाला घूमेगा. 2 run, yes. Come on. No, man.
50 runs needed from last 7 overs. No, what they're doing? ಏನು ಮಾಡ್ತಿದ್ದಾರೆ ಅವರು ಆ ಥರ? Yes. 50 runs from 41 balls. ಅದಕ್ಕೆ ಆ ಶಾಟ್ ಕೂಡ ಕೆಲವೊಮ್ಮೆ ರಿಸ್ಕಿ ಆಗ್ಬೋದು. ವಿಕೆಟ್ ಕೀಪರ್ ಕ್ಯಾಚ್ ಹಿಡಿದ್ರೆ ಇನ್ ಕೇಸ್. ಫೀಲ್ಡರ್ ಇಲ್ಲ, ಟ್ರೈ ಮಾಡ್ಬೋದು ಶಾಟ್. ಓಹೋ, 4. ಚಹಲ್ ಅವರು 4 ಹೊಡೆದಿದ್ದಾರೆ. ವುಡ್ ಯು ಬಿಲೀವ್ ಇಟ್? ಬೇಕಾಗುತ್ತೆ ಇಂಥ 4 ಕ್ರೂಷಿಯಲ್ ಟೈಮ್ಸಲ್ಲಿ. ಹರ್ಭಜನ್ ಸಿಂಗ್ ಅವ್ರನ್ನ ನಾನು ಹಾಕಿಲ್ವಾ ಟೀಮಿಗೆ? ಓ ಕರೆಕ್ಟ್, ಅವ್ರು ಹಾಕಿದರೆ ಅವ್ರ ಕಡೆಯಿಂದ ಆದರೂ ಒಂದು ಬ್ಯಾಟಿಂಗ್ ಸಪೋರ್ಟ್ ಸಿಗ್ತಿತ್ತು. ಟೋಟಲಿ ಬ್ಲಂಡರ್ ಆಗೋಗಿದೆ ಈಗ ಇಲ್ಲಿ. ಟ್ರೆಂಟ್ ಬೋಲ್ಟ್ ಈ ಮ್ಯಾಚಲ್ಲಿ ಟ್ರೆಂಟ್ ಬೋಲ್ಟ್ ಇಲ್ಲ. ಮತ್ತು ನೋ ಸೇಫ್. ಟ್ರೆಂಟ್ ಬೋಲ್ಟ್ ಇಲ್ಲ, ಹರ್ಭಜನ್ ಸಿಂಗ್ ಅವರಿಲ್ಲ, ಮತ್ತು ಟಾಪ್ ಆರ್ಡರ್ ಫುಲ್ ಕೊಲ್ಯಾಪ್ಸ್ ಆಗಿದೆ. ಯಾಕೆ ಇದು RCB ಹತ್ರನೇ ಈ ಥರ ಆಗುತ್ತೆ ಎಲ್ಲ ಮ್ಯಾಚ್? ಕರೆಕ್ಟ್, ಗುಡ್ ಟೈಮಿಂಗ್, ಗುಡ್ ಪ್ಲೇಸ್ಮೆಂಟ್. 2 to end the over. 6 overs ಬಾಕಿ ಇದೆ. ಥ್ರಿಲ್ಲಿಂಗ್ 42 from 36. ಥ್ರಿಲ್ಲಿಂಗ್ ಅಂತ ಹೇಳಿದ್ರು ಕಮ್ಮಿ ಆಗಲ್ಲ. ಯುಜವೇಂದ್ರ ಚಹಲ್ ಆನ್ ಸ್ಟ್ರೈಕ್. Yes, that's gone for 4. That's gone for 4. Hopes ಇದೆ ಇನ್ನು. 38 for 35. ಓಕೆ ಪುಷ್ ಮಾಡ್ಬೋದಾ? I think yes, very good. 2 runs. 3 runs ಬರ್ಬೋದಾ? ಬೇಡ. 36 of 33. इधर तैयार रहना, बहुत जोर का कैच आएगा. ಈಗ ನೆಕ್ಸ್ಟ್ ಗ್ಯಾರಂಟಿ ಫೀಲ್ಡ್ ಚೇಂಜ್ ಮಾಡ್ತಾರೆ. of 32 runs. ಮತ್ತೆ ಗ್ಯಾಪಲ್ಲಿ ಹೊಡಿದ್ದಾರೆ. ವೆಲ್ ಡನ್ ಯುಜವೇಂದ್ರ ಚಹಲ್. ದೀಸ್ ರನ್ಸ್ ಆರ್ ವೆರಿ ಕ್ರೂಷಿಯಲ್. ಇಂಥ ರನ್ಸ್ ತುಂಬಾ ಅಂದರೆ ತುಂಬ ಕ್ರೂಷಿಯಲ್. ಶಿಟ್, ತುಂಬ ಬರಬಾರ್ದು ಇದು. ಆ ಕಡೆ ಇರಲಿ. ಓಕೆ, ನೋಡ್ಬೋದು ನೀವು, ಒಂದೇ ಒಂದು ದೊಡ್ಡ ಪಾರ್ಟ್ನರ್ಶಿಪ್ಪೇ ಆಗಲಿಲ್ಲ. 25 ಇಶಾನ್ ಕಿಶನ್ ಆಗಿ AB de Villiers ಅದು ಸ್ವಲ್ಪ ಆದಾಗಿ ಕಾಣುತ್ತೆ. ಅದೇ ಹೈಯೆಸ್ಟ್ 25. ಫುಲ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೊಂದು 4 ಹೋಗುವ ಚಾನ್ಸಸ್ ಇದೆ. ದೀಪಕ್ ಚಾರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಕಾಲಿನ್ ಮುನ್ರೋ ಬೌಲ್ ಆಗ್ತಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 4. ಎಸ್, ಮ್ಯಾಚ್ ಇನ್ನು ಜೀವಂತವಾದೆ ಗಾಯ್ಸ್, ಜೀವಂತ ಇದೆ. ಮಿಸ್ ಮಾಡ್ಕೊಳ್ಬೇಡಿ. 28 of 29. ಎಸ್, ಇದಪ್ಪ ಮ್ಯಾಚ್ ಅಂದರೆ. ಬಟ್ ತುಂಬ ಇಷ್ಟು ಬೇಗ ಸಪೋರ್ಟ್ ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ದ್ಯಾಟ್ಸ್ ಗಾನ್ ಫಾರ್ 4. ಮತ್ತೊಂದು 4. ದೀಪಕ್ ಚಹರ್ ಬೌಲಿಂಗಲ್ಲೂ ಅದ್ಭುತವಾದ ಸ್ಪೆಲ್ ಮಾಡಿದ್ರು. ಬ್ಯಾಟಿಂಗಲ್ಲಿ ಕೂಡ ಒಂದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಫೀಲ್ಡ್ ಚೇಂಜ್ ಆಗಿದೆ.
Yes, first bounce. No, dots ಬೇಡ. Good shot, 2 runs. ಮತ್ತೊಂದು ಅದೇ ಥರ ಬಾಲ್ ಹಾಕಿದ್ದಾರೆ. 2 runs ಅಂತೂ ಕನ್ಫರ್ಮ್. ಸೊ 20 runs ಬೇಕು ಲಾಸ್ಟ್ 4 ಓವರ್ಸಿಂದ. ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬೇಸಿಲ್ ಥಂಪಿ. ಓಹೋ ಇಲ್ಲಿ ಆ್ಯಕ್ಚುಯಲ್ ಗೇಮ್ ಶುರು ಆಗೋದು ಈಗ. ಯಾರ್ಕರ್ ಟ್ರೈ ಮಾಡ್ತಿದ್ದಾರೆ ಎಲ್ಲಿ, ಚೂರು ಮಾರಿದ್ರು ಅಷ್ಟೇ. 19 of 23. ಓಹೋ ಹೇಳಿದ್ನಲ್ಲ, ಯಾರ್ಕರ್ ಟ್ರೈ ಮಾಡ್ತಿದ್ದಾರೆ ಇಲ್ಲಿ. ಮತ್ತೊಮ್ಮೆ ಯಾರ್ಕರ್. I think it's safe. Yes. ನೋ, ಮತ್ತೆ ಅದೇ ಬಾಲ್ ಹಾಕ್ತಿದ್ದಾರೆ ಇಲ್ಲಿ. ಶಿಟ್. ದೀಪಕ್ ಚಹರ್ ಒಂದು ಗ್ಯಾಪಿಗೆ ಹೊಡೆದ್ರೆ ಹೊಡಿಯಕ್ಕೆ ಆಗ್ತಿಲ್ಲ. Yuzi Chahal on strike. Dive. Yes. Literally. One of the best match ಅಂತ ಹೇಳ್ಬೋದು. ನಾನು ಆಡಿರೋ ಗೇಮ್ಸ್ನ ನೋಡಿದರೆ ಅದರ ಪೈಕಿ ನೋಡಿದರೆ ಇದು ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಎಸ್, ದ್ಯಾಟ್ಸ್ ಗುಡ್ ಥಿಂಗ್. Deepak Chahar on strike. Single okay, yeah, single. Yuzi Chahal. That's very good thing. Double run ಬರುತ್ತೆ ಒಂದು ಪಕ್ಕ. $11 of 16. Oh man. ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಇರೋಕ್ಕಾಗಲ್ಲ ಇಲ್ಲಿ. ಓ ನೋ ಬಚಾವ್. ಸೇಫ್. ಆಯ್ತು. 171, 9 runs needed. 50 ಪಾರ್ಟ್ನರ್ಶಿಪ್ ಕಂಪ್ಲೀಟ್ ಆಗಿದೆ ದೀಪಕ್ ಚಹರ್ ಹಾಗೂ ಯುಜ್ವೇಂದ್ರ ಚಹಲ್. ಓಕೆ, ಆ ಬಾಲ್ನ ಟ್ರೈ ಮಾಡ್ತಿದ್ದಾರೆ ಮತ್ತೆ. ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್. No. Yes. Very good. ಗ್ಯಾಪಲ್ಲಿ ಹೋಗಿದೆ. 2 runs, yes. 2 runs.
ವಿಕೆಟ್ಸ್ ಕೈಯಲ್ಲಿದ್ರು ಒಂದು ರಿಸ್ಕಿ ಶಾಟ್ ತೊಗೊಳ್ಬೋದು ಬಟ್ ವಿಕೆಟ್ಸಿಗೆ ಕೈಯಲ್ಲಿಲ್ಲ. ಸಿಕ್ಸ್ ರನ್ಸ್ ಫ್ರಮ್ 2 overs. 3 ರನ್ ತೆಗೆದ್ರು ಸಾಕು. ಯಾರು ಸ್ಟ್ರೈಕಲ್ಲಿರೋದು? ಯೂಸುಫ್ ಚಹಲ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. 2 runs ಅಂತೂ ಪಕ್ಕ. ಎಸ್. ಸೊ this is called a match. Yes, that gone for 4. RCPL auction ಚಾಂಪಿಯನ್ ಆಗಿದ್ದಾರೆ. Oh my god. Literally I thought the game was gone. ಅರ್ಲಿ ವಿಕೆಟ್ಸ್ ಬಿದ್ದಾಗ ನಾನು ಗೇಮ್ ಹೋಯ್ತು ಅಂತ ಅಂದ್ಕೊಂಡಿದ್ದೆ, ಬಟ್ 1 ವಿಕೆಟಲ್ಲಿ ಗೆದ್ದಿರೋದು. ಓ ಮೈ ಗಾಡ್, ಬ್ಯೂಟಿ. ಸೊ ಕೊನೆಗೂ ನಿಮ್ಮ ವಿಶ್ವಾಸನ ನಾನು ಉಳಿಸಿದ್ದೀನಿ. RCBನ ವಿನ್ ಮಾಡಿಸಿದ್ದೀನಿ. ಲಿಟ್ರಲಿ ಯಾರೂ ಇಲ್ಲ, ನೋಡಿರ್ಬೋದು ನೀವು, ಯಾರೂ ಫೈರ್ ಮಾಡಲಿಲ್ಲ. ಫ್ಯಾಫ್ ಆಗಿರ್ಬೋದು, ಈ ಇಶಾನ್ ಕಿಶನ್ ಒಂದು 32 ಮಾಡಿದರು. ದೀಪಕ್ ಚಹರ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂದರೆ ಹೇಳ್ಬೋದು. ಮತ್ತು ಬೌಲಿಂಗ್ ಸ್ಕೋರ್ ಕಾರ್ಡ್ ನಮ್ಮ RCB ನೋಡೋದಾದರೆ ದೀಪಕ್ ಚಹರ್ ಅವರು ಒಂದು ಎಕನಾಮಿ 9 ಅದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ದೀಪಕ್ ಚಹರ್ ಅವ್ರದ್ದು. 1 ವಿಕೆಟ್ ಇನ್ ದ ವಿನ್. ಓ ಮೈ ಗಾಡ್, RCB ಚಾಂಪಿಯನ್ಸ್ ಆಗಿದ್ದಾರೆ ಕೊನೆಗೂ. ಶ್ರೀವತ್ಸ್ ಗೋಸ್ವಾಮಿ, ಪೃಥ್ವಿ ಶಾ ಇಂದ 74-51 ಒಳ್ಳೆ ಪಾರ್ಟ್ನರ್ಶಿಪ್ ಇಲ್ಲಿ ನಮ್ಮ ಕಡೆಯಿಂದ. ದೀಪಕ್ ಚಹರ್ ಹಾಗೂ ಯುಜ್ವೇಂದ್ರ ಚಹಲ್ ದೊಡ್ಡ ಬ್ಯಾಟ್ಸ್ಮನ್ನು ಅಲ್ಲ, ಆಫ್ಟರ್ ಆಲ್ ಬೌಲರ್ಸ್ ನಿಂತು ಆಡಿದ್ದಾರೆ. ಹೆಮ್ಮೆಯ ವಿಷಯ. ಅದಕ್ಕೆ ಯಾವುದೇ ಕ್ಷಣದಲ್ಲೂ ನಾವು ನಮ್ಮ ಕಾಮ್ನೆಸ್ನ ಲೂಸ್ ಮಾಡ್ಕೊಳ್ಬಾರ್ದು. ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ನಾನೇನು ಕಾಮ್ನೆಸ್ ಲೂಸ್ ಮಾಡ್ಕೊಂಡು ಹೋಯಿತು ಅಂತ ಬೇಕಾಬಿಟ್ಟು ಆಡಿದರೆ ದೀಪಕ್ ಚಹರ್ ಆಬ್ವಿಯಸ್ಲಿ ಮ್ಯಾನ್ ಆಫ್ ದ ಮ್ಯಾಚ್. ನೆಕ್ಸ್ಟ್ ಆಕ್ಷನಲ್ಲಿ ಇವ್ರನ್ನ ತೊಗೊಳ್ತೀನಿ ನಾನು. ಆಬ್ವಿಯಸ್ಲಿ ಮ್ಯಾಚ್ ವಿನ್ ಮಾಡಿಸಿದ್ದಾರೆ. ಚಾಂಪಿಯನ್ಸ್ ಬ್ಯಾಂಗ್ಳೂರ್ ರಾಕೆಟ್ಸ್ ಅಲಿಯಾಸ್ RCB 5 ಚಾಂಪಿಯನ್ಸ್ ಆಗಿದ್ದಾರೆ. ಕಪ್ಗೆ ಎತ್ತೋದೇ ಕಾಣ್ತಿಲ್ಲ. ವೇರ್ ಇಸ್ ದ ಕಪ್? ಇರಲಿ, ಕೊನೆಗೂ ಒಂದು RCB ಫ್ಯಾನ್ಸಿಗೆ ಇದನ್ನು ನೋಡಿ ಆದರೂ ಆತ್ಮತೃಪ್ತಿ ಆಗಲಿ. RCB ಇದರಲ್ಲಾದರೂ ಚಾಂಪಿಯನ್ಸ್ ಆಗಿದ್ದಾರಲ್ಲ ಅಂತ. ನೆಕ್ಸ್ಟ್ ಇಯರ್ 2021 ಈ ಸೀನನ್ನು ನಾವು ನೋಡೋಕ್ಕೆ ಸಿಗಲ್ವಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. RCB ವಿನ್ ಬೈ 1 ವಿಕೆಟ್. ಕ್ರೆಡಿಟ್ ಗೋಸ್ ಟು ದೀಪಕ್ ಚಹರ್. ಹೈಲೈಟ್ಸ್ನ ಜರೂರ್ ಸೇವ್ ಮಾಡಿಡ್ತೀನಿ ನಾನು. ಬೈ 5 ಪ್ಲೇಯರ್ಸ್ ಅಟ್ ದೇರ್ ಬೇಸ್ ಪ್ರೈಸ್ ಟು ಬಿಲ್ಡ್ ಯುವರ್ ಟೀಮ್. ಒಂದು ರಿವಾರ್ಡ್ ಕೂಡ ಸಿಕ್ಕಿದೆ. ಸರಿ, ಓಕೆ ಗೈಸ್, ಥ್ಯಾಂಕ್ ಯು ನೋಡಿದ್ದಕ್ಕೆ. ಇದು ಕೂಡ ಹಾರ್ಡ್ ಮೋಡಲ್ಲಿ ವಿನ್ ಆಗಿದ್ದೀನಿ. ರನ್ನರ್ ಅಪ್ ಡೆಲ್ಲಿ ಡೈನಮೈಟ್ಸ್ ಅಲಿಯಾಸ್ ಡೆಲ್ಲಿ ಕ್ಯಾಪಿಟಲ್ಸ್. IPL 2020 ಕೂಡ ರನ್ನರ್ ಅಪ್ ಡೆಲ್ಲಿ ಡೈನಮೈಟ್ಸ್. ಸೆಮಿಫೈನಲಿಸ್ಟ್ ಮುಂಬೈ ಮತ್ತು ಡೆಲ್ಲಿನ. ವಾಟ್ ಇಸ್ ದಿಸ್ ಸೆಮಿಫೈನಲಿಸ್ಟ್? ವಾಟ್ಸ್ ದಿಸ್? ನನಗೇನು ಅರ್ಥ ಆಗಲಿಲ್ಲ. ಮುಂಬೈ ಮತ್ತು ಡೆಲ್ಲಿ ಹೀಗೆ. ಬಟ್ ವಿನ್ನರ್ RCB ಬ್ಯಾಂಗ್ಳೂರ್ ರಾಕೆಟ್ಸ್. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ನೆಕ್ಸ್ಟ್ ಆಕ್ಷನ್ ವೀಡಿಯೋ ಮಾಡೋಕೆ ಒಂದು ಹೊಸ ಟೀಮ್ ಕಟ್ಟೋಣ, ಸ್ಟ್ರಾಂಗ್ ಪ್ಲೇಯರ್ಸ್ನ ತೊಗೊಳ್ಳೋಣ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.